ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಅಲಿಪಿರಿ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ವೈಭವವಾಗಿ ಶ್ರಾವಣ ಶುಕ್ರವಾರ ಅಭಿಷೇಕ, ಪಂಚಾಮೃತ, ಪರಿಮಳ ದ್ರವ್ಯಗಳು, ಪುಷ್ಪಾಲಂಕಾರದಲ್ಲಿ ಮನೋಹರವಾಗಿ ಕಂಗೊಳಿಸಿದ ಮುದ್ದು ಕೃಷ್ಣ. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯ ದಕ್ಷಿಣ ಬೀದಿಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಆಲಯದಲ್ಲಿ ಘನವಾಗಿ ಪ್ರತಿವಾದ ಭಯಂಕರ ಅನ್ನನ್ ತಿರು ನಕ್ಷತ್ರೋತ್ಸವ, ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿಗಳ ಪರಿವೀಕ್ಷಣೆಯಲ್ಲಿ ನೆರವೇರಿದ ಸೇವಾಕಾಲ ಶಾಕುಮೂರೈ. ತಿರುಪತಿಯ ರಾಮಚಂದ್ರ ಪುಷ್ಕರಣಿ ಬಳಿ ನಡೆದ ಶ್ರಾವಣ ಶುಕ್ರವಾರದ ಅಷ್ಟಲಕ್ಷ್ಮಿ ವ್ರತಗಳಲ್ಲಿ ಪಾಲ್ಗೊಂಡು ಶ್ರೀ ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆದ ಭಕ್ತಜನ. ತಿರುಪತಿ ಅಲಿಪಿರಿಯಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸಪ್ತಗೋಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಅಭಿಷೇಕೋತ್ಸವವು ಶೋಭಾಯಮಾನವಾಗಿ ನೆರವೇರಿತು. ಪ್ರತಿ ಶುಕ್ರವಾರ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಸಪ್ತಗೋಪ್ರದಕ್ಷಿಣಾ ಮಂದಿರದಲ್ಲಿ ನೆಲೆಸಿರುವ ಶ್ರೀ ವೇಣುಗೋಪಾಲನಿಗೆ ಅಭಿಷೇಕವನ್ನು ನಿರ್ವಹಿಸುವುದು ಪದ್ಧತಿ. ಈ ಸಂದರ್ಭವಾಗಿ ಶ್ರಾವಣ ಮಾಸದ ಶುಕ್ರವಾರ ಬೆಳಗ್ಗೆ ಅರ್ಚಕರು ಶ್ರೀ ವೇಣುಗೋಪಾಲ ಸ್ವಾಮಿಯವರ ದಿವ್ಯ ಮೂರ್ತಿಗೆ ಷೋಡಶೋಪಚಾರ ಕೈಂಕರ್ಯಗಳನ್ನು ಸಂಪ್ರದಾಯಬದ್ಧವಾಗಿ ಪೂರ್ಣಗೊಳಿಸಿದರು. ಆನಂತರ ಸಂಕಲ್ಪಪೂರ್ವಕವಾಗಿ ಸ್ವಾಮಿಯವರಿಗೆ ಪಂಚಾಮೃತಗಳು, ಪರಿಮಳ ಭರಿತ ದ್ರವ್ಯಗಳೊಂದಿಗೆ ನಯನ ಮನೋಹರವಾಗಿ ಅಭಿಷೇಕೋತ್ಸವವನ್ನು ನಿರ್ವಹಿಸಿದರು. ಆನಂತರ ಶ್ರೀ ವೇಣುಗೋಪಾಲನಿಗೆ ಪುಷ್ಪಮಾಲೆ, ತುಳಸಿ ಮಾಲೆಗಳಿಂದ ಅಲಂಕರಿಸಿ ಶ್ರೀಕೃಷ್ಣ ಶತನಾಮಾರ್ಚನೆಯೊಂದಿಗೆ ಸೇವೆ ಸಲ್ಲಿಸಿ ಧೂಪ, ದೀಪ, ನೈವೇದ್ಯ, ಮಂಗಳ ನೀರಾಜನ ಸಮರ್ಪಿಸಿದರು. ಭಕ್ತರು ಗೋಮಾತೆಗಳ ಸನ್ನಿಧಿಯಲ್ಲಿ ಇರುವ ಗೋಪಾಲನನ್ನು ಅಭಿಷೇಕೋತ್ಸವದಲ್ಲಿ ದರ್ಶಿಸಿ ತೀರ್ಥಪ್ರಸಾದ ಸ್ವೀಕರಿಸಿದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯ ದಕ್ಷಿಣ ಮಾಡಬೀದಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಆಲಯದಲ್ಲಿ ಶುಕ್ರವಾರ ಪ್ರತಿವಾದ ಭಯಂಕರ್ ಅನ್ನನ್ಗೆ ಅಪ್ಪಪಡಿಯನ್ನು ಘನವಾಗಿ ಸಮರ್ಪಿಸಿದರು. ಶುಕ್ರವಾರ ಪ್ರತಿವಾದ ಭಯಂಕರ್ ಅನ್ನನ್ ತಿರು ನಕ್ಷತ್ರ ಮಹೋತ್ಸವದ ಸಂದರ್ಭವಾಗಿ ಪ್ರತಿವಾದ ಭಯಂಕರ್ ಅನ್ನನ್ಗೆ ಅಪ್ಪಪಡಿಯನ್ನು ಘನವಾಗಿ ಸಮರ್ಪಿಸಿದರು. ಈ ಸಂದರ್ಭವಾಗಿ ತಿರುಮಲ ಕ್ಷೇತ್ರದಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದ ನಂತರ ತಿರುಮಾಡ ಬೀದಿಗಳಲ್ಲಿ ಅಪ್ಪಪಡಿಯ ಉತ್ಸವವನ್ನು ಮಾಡಿದರು. ನಂತರ ತಿರುಪತಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಆಲಯಕ್ಕೆ ತಂದರು. ತಮಿಳರ ಆಡಿಮಾಸ ಪುಷ್ಯಮಿ ನಕ್ಷತ್ರದಲ್ಲಿ ಕಾಂಚೀಪುರಂನಲ್ಲಿ ಪ್ರತಿವಾದ ಭಯಂಕರ್ ಅನ್ನನ್ ಅವತರಿಸಿದರು. ಶ್ರೀ ವೇದಾಂತ ದೇಶಿಕರಿಗೆ ಶ್ರೀ ಮಣವಾಳ ಮಹಾಮುನಿಗೆ ಶಿಷ್ಯರಾದ ಅನ್ನನ್ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಬಗ್ಗೆ ಅತ್ಯಂತ ಭಕ್ತಿ ಪ್ರಭಾವಿತರಾಗಿ ಅದ್ಭುತವಾದ ಸುಪ್ರಭಾತವನ್ನು ರಚಿಸಿದರು. ಪ್ರತಿ ವರ್ಷ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರತಿವಾದ ಭಯಂಕರ್ ಅನ್ನನ್ ತಿರು ನಕ್ಷತ್ರೋತ್ಸವವನ್ನು ಅದ್ಭುತವಾಗಿ ನಿರ್ವಹಿಸುವುದು ಸಂಪ್ರದಾಯವಾಗಿ ಬಂದಿದೆ. ಇದರ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರು ಒಂದು ತಿರುಚಿಯಲ್ಲಿ, ಪ್ರತಿವಾದ ಭಯಂಕರ್ ಅನ್ನನ್ ಮತ್ತೊಂದು ತಿರುಚಿಯಲ್ಲಿ ಆಸೀನಗೊಳಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದ ಚಿಕ್ಕ ಮಾಡಬೀದಿಗಳಲ್ಲಿ ಸ್ವಾಮಿ ಅಮ್ಮನವರಿಗೆ ಪ್ರತಿವಾದ ಭಯಂಕರ್ ಅನ್ನನ್ ಅಭಿಮುಖವಾಗಿ ಆಸೀನರಾಗಿಸಿ ಉತ್ಸವವನ್ನು ಮಾಡಿದರು. ಈ ಸಂದರ್ಭವಾಗಿ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದ ಪ್ರಧಾನ ದ್ವಾರದ ಬಳಿ ಪ್ರತ್ಯೇಕ ಆರತಿಯನ್ನು ಸಮರ್ಪಿಸಿದರು. ಹಾಗೆಯೇ ಮನವಾಳ ಮಹಾಮುನಿ ಸನ್ನಿಧಿಯ ಬಳಿ ಪ್ರತಿವಾದ ಭಯಂಕರ ಅನ್ನನ್ಗೆ
ಶಠಾರಿ ಮರ್ಯಾದೆ ಮಾಡಿದರು. ಆನಂತರ ತಿರುಮಲ ಶ್ರೀವಾರಿ ಸನ್ನಿಧಿಯಿಂದ ಅಧಿಕಾರಿಗಳು, ಅರ್ಚಕರು ಅಪ್ಪಪಡಿಯನ್ನು ತಿರುಪತಿಯಲ್ಲಿ ಇರುವ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಿಂದ ಉತ್ಸವವಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಆಲಯಕ್ಕೆ ತಂದರು. ಟಿಟಿಡಿ ದೊಡ್ಡ ಜೀಯರ್ ಸ್ವಾಮಿ, ಚಿಕ್ಕ ಜೀಯರ್ ಸ್ವಾಮಿ ಪರಿವೀಕ್ಷಣೆಯಲ್ಲಿ ಸೇವಾಕಾಲ ಶಾತುಮುರೈ ನಿರ್ವಹಿಸಿ ತಿರುಮಲದಿಂದ ತಂದಿರುವ ಅಪ್ಪಪಡಿಯನ್ನು ಪ್ರತಿವಾದ ಭಯಂಕರ ಅನ್ನನ್ಗೆ ಸಮರ್ಪಿಸಿ ಮಾಲೆ, ಶಠಾರಿ ಮರ್ಯಾದೆಯನ್ನು ಪೂರ್ಣಗೊಳಿಸಿದರು. ಆನಂತರ ಜಿಯರ್ ಅವರಿಗೆ ಶಠಾರಿ ಮರ್ಯಾದೆಗಳು, ಗೋಷ್ಠಿ ವಿನಿಯೋಗ ನಿರ್ವಹಿಸಿದರು. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಆಡಿ ಕೃತಿಕಾ ಉತ್ಸವಗಳಲ್ಲಿ ಚಂಗಲ್ವರಾಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವ ಧ್ವಜ ಅವರೋಹಣದೊಂದಿಗೆ ಘನವಾಗಿ ಸಂಪನ್ನಗೊಂಡವು. ಶ್ರೀ ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಪ್ರಾಂಗಣದಲ್ಲಿ ನೆಲೆಸಿರುವ ಚಂಗಲ್ವರಾಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವ ಧ್ವಜ ಅವರೋಹಣದೊಂದಿಗೆ ಘನವಾಗಿ ಸಂಪನ್ನಗೊಂಡವು. ಈ ಸಂದರ್ಭವಾಗಿ ಆಲಯದ ಧ್ವಜಸ್ತಂಭ ಮಂಟಪದ ಬಳಿ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ಸ್ವರ್ಣಾಭರಣಗಳು, ಪಟ್ಟು ಪೀತಾಂಬರ, ಪುಷ್ಪಮಾಲೆಗಳೊಂದಿಗೆ ದಿವ್ಯವಾಗಿ ಅಲಂಕರಿಸಿ ಆಸೀನರಾಗಿಸಿದರು. ಆನಂತರ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಳಶ ಸ್ಥಾಪನೆ, ಕಳಶಾರಾಧನೆ, ಹೋಮ ಮತ್ತಿತರ ಕ್ರತುವುಗಳನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಆನಂತರ ಸ್ವಾಮಿ ಅಮ್ಮನವರಿಗೆ ವಿಶೇಷ ಆರಾಧನೆ ನೆರವೇರಿಸಿ ಆರತಿಯನ್ನು ಸಮರ್ಪಿಸಿದರು. ತದನಂತರ ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ಧ್ವಜ ಅವರೋಹಣ ನಿರ್ವಹಿಸಿ ಸ್ವಾಮಿ ಅಮ್ಮನವರಿಗೆ ನಿವೇದನೆ ಸಮರ್ಪಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಶ್ರೀ ಚೆಂಗಲ್ವರಾಯ ಸುಬ್ರಹ್ಮಣ್ಯ ಸ್ವಾಮಿಯವರ ಧ್ವಜ ಅವರೋಹಣದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಂ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಆಧ್ವರ್ಯದಲ್ಲಿ ಅಷ್ಟಲಕ್ಷ್ಮಿ ವೈಭೋಗ ವ್ರತವನ್ನು ನಯನ ಮನೋಹರವಾಗಿ ನೆರವೇರಿಸಿದರು. ಸಕಲ ಶುಭವನ್ನು ಪಡೆಯುವ ಪವಿತ್ರ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದ ಶುಭ ವೇಳೆ ತಿರುಪತಿಯ ಶ್ರೀರಾಮಚಂದ್ರ ಪುಷ್ಕರಣಿ ಪ್ರಾಂತ್ಯವು ಭಕ್ತರ ಆಧ್ಯಾತ್ಮಿಕತೆ ಕಾಂತಿಗಳೊಂದಿಗೆ ತೇಜೋಮಯವಾಗಿ ದರ್ಶಿಸಿತು. ತಿರುಮಲ ತಿರುಪತಿ ದೇವಸ್ಥಾನಂ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಆಧ್ವರ್ಯದಲ್ಲಿ ಪ್ರತ್ಯೇಕ ಏರ್ಪಾಟು ಮಾಡಿರುವ ವೇದಿಕೆಯಲ್ಲಿ ಅಷ್ಟಲಕ್ಷ್ಮಿಯರನ್ನು ಸರ್ವಾಂಗ ಸುಂದರವಾಗಿ ಆಸೀನರಾಗಿಸಿದ ಅರ್ಚಕರು ಸಂಕಲ್ಪ ಪೂಜೆಗಳೊಂದಿಗೆ ಸಕಲ ಉಪಚಾರ ಕೈಂಕರ್ಯಗಳೊಂದಿಗೆ ಸೇವೆ ಸಲ್ಲಿಸಿದರು. ಆನಂತರ ಲೋಕದ ಕ್ಷೇಮವನ್ನು ಆಕಾಂಕ್ಷಿಸುತ್ತಾ ಮಹಾಸಂಕಲ್ಪಪೂರ್ವಕವಾಗಿ ಅಷ್ಟಲಕ್ಷ್ಮಿ ವೈಭೋಗದ ವ್ರತವನ್ನು ನಿರ್ವಹಿಸಿದರು. ಭಕ್ತರು ಶ್ರದ್ಧಾಭಕ್ತಿಯಿಂದ ಅಷ್ಟಲಕ್ಷ್ಮಿ ವೈಭೋಗ ವ್ರತದಲ್ಲಿ ಪಾಲ್ಗೊಂಡು ಸಿರಿಯ ತಾಯಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು.
ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಕೋಲಾರ ಜಿಲ್ಲೆಯ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಮುಳಬಾಗಿಲು ನಗರದ ಸಮೀಪದಲ್ಲಿ ಇರುವ ಪುಣ್ಯಭೂಮಿ ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಶ್ರೀ ಅಭಯ ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ನಾಗುಲಮ್ಮ ದೇವಾಲಯಗಳಲ್ಲಿ ವೈಭವವಾಗಿ ವಿಶೇಷ ಪೂಜೆಗಳು ನೆರವೇರಿದವು. ಈ ಪ್ರಯುಕ್ತ ಆದಿತ್ಯೋದಯದೊಡನೆ ದೇವಾಲಯದ ಆವರಣದಲ್ಲಿ ಧಾರ್ಮಿಕ ಶುದ್ಧತಾ ಕರ್ಮಗಳು ಮಂಗಳ ಧ್ವನಿಗಳೊಂದಿಗೆ ಆರಂಭವಾದವು. ನಂತರ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ ಶ್ರೀ ಅಭಯ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ನಾಗುಲಮ್ಮ ದೇವರುಗಳನ್ನು ಹೂವಿನ ಹಾರಗಳಿಂದ ನವರತ್ನಾಭರಣಗಳಿಂದ ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಅರ್ಚಕರ ವೇದ ಮಂತ್ರೋಚ್ಚಾರಣೆಗಳೊಂದಿಗೆ ಅಷ್ಟೋತ್ತರ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಧೂಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿ ಬೆಳಗಿದರು. ನೂರಾರು ಭಕ್ತರು ದೇವರುಗಳ ದರ್ಶನ ಪಡೆದು ಪಾವನರಾದರು. ಬೆಂಗಳೂರು ದಕ್ಷಿಣ ತಾಲೂಕು ವಾಸುದೇವಪುರದಲ್ಲಿ ನೆಲೆಸಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಮೊದಲಿಗೆ ಅಭಿಷೇಕ ಮಾಡಿ ತದನಂತರ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವಿಯರ ಅನುಗ್ರಹ ಪಡೆದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆಗಳು ನೆರವೇರಿದವು. ಗರ್ಭಗುಡಿಯಲ್ಲಿರುವ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮನವರಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಬೆಂಗಳೂರು ದಕ್ಷಿಣ ತಾಲೂಕು ನೆಲಗುಳಿ ಗ್ರಾಮದಲ್ಲಿ ಊರ ಹಬ್ಬದ ಪ್ರಯುಕ್ತ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿತು. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪುರಾಣ ಪ್ರಸಿದ್ಧ ನರಹರಿ ಪರ್ವತ ಸದಾಶಿವ ದೇವಸ್ಥಾನದಲ್ಲಿ ಆಟಿ ಅಮಾವಾಸ್ಯೆ ವಿಶೇಷ ತೀರ್ಥಸ್ನಾನ ನಡೆಯಿತು. ಜುಲೈ 24ರಂದು ಆಟಿ ಅಮಾವಾಸ್ಯೆ ವಿಶೇಷ ತೀರ್ಥಸ್ನಾನ ನಡೆಯಿತು. ಮುಂಜಾನೆಯೇ ಆರಂಭವಾದ ಜನಪ್ರವಾಹ ಅಪರಾಹ್ನದ ಹೊತ್ತಿನ ತನಕ ಆಗಮಿಸುತ್ತಲೇ ಇದ್ದರು. ನೂತನ ವಧೂವರರು, ಮಕ್ಕಳು, ಮಹಿಳೆಯರೂ ಸೇರಿದಂತೆ ಸಹಸ್ರಾರು ಮಂದಿ ಶಿವಭಕ್ತರು ಬೆಟ್ಟವನ್ನೇರಿ ಬಂದು ತೀರ್ಥಕೊಳಕ್ಕೆ ವೀಳ್ಯದೆಲೆ ಮತ್ತು ಹಣ್ಣು ಅಡಿಕೆ ಸಲ್ಲಿಸಿದರು. ಕ್ಷೇತ್ರದಲ್ಲಿ ಶ್ರೀ ವಿನಾಯಕ, ನರಹರಿ ಸದಾಶಿವ, ನಾಗರಾಜನಿಗೆ ಪೂಜೆ ಸಲ್ಲಿಸುವ ಮೂಲಕ ಆಟಿ ಅಮಾವಾಸ್ಯೆಯ ವಿಶೇಷ ತೀರ್ಥಸ್ನಾನ ಮಾಡಿದರು. ಆಟಿ ಅಮಾವಾಸ್ಯೆಯಂದು ಇಲ್ಲಿ ತೀರ್ಥಸ್ನಾನ ವೈವಾಹಿಕ ಜೀವನದಲ್ಲಿ ನೆಮ್ಮದಿ, ಯೋಗ್ಯ ಸಂತಾನ ಪ್ರಾಪ್ತಿ, ಸಂಕಷ್ಟ ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಸುವುದು ಎಂಬ ನಂಬಿಕೆ ಇದ್ದು ಅದರಂತೆ ಭಕ್ತರು ತಮ್ಮ ಹರಕೆಯನ್ನು ಇಲ್ಲಿ ಸಲ್ಲಿಸಿದರು. ಬೆಟ್ಟವನ್ನೇರುವುದರಿಂದ ಉಬ್ಬಸ ವ್ಯಾಧಿ ದೂರವಾಗುತ್ತದೆ ಎಂಬ ಪ್ರತೀತಿ ಇದ್ದು ಹುರಿ ಹಗ್ಗದ ಹರಿಕೆ ಇಲ್ಲಿನ ವೈಶಿಷ್ಟ್ಯವಾಗಿದೆ. ದೇವರಿಗೆ ಸಲ್ಲಿಸುವ ತೊಟ್ಟಿಲ ಮಗು ಸೇವೆಯಿಂದ ಮಹಿಳೆಯರ ಬಂಜೆತನ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಕೊಡಗು ಜಿಲ್ಲೆಯಲ್ಲಿರುವ ಪುರಾಣ ಪ್ರಸಿದ್ಧ ಕ್ಷೇತ್ರ ಬಲಮುರಿ ಕ್ಷೇತ್ರ.
ಈ ಕ್ಷೇತ್ರದಲ್ಲಿರುವ ಅಗಸ್ತೇಶ್ವರ ಆಲಯದ ವಿಶೇಷತೆ ನಿಮಗಾಗಿ. ಕೊಡಗು ಜಿಲ್ಲೆಯಲ್ಲಿರುವ ಬಲಮುರಿ ಕ್ಷೇತ್ರವು ಪುರಾಣ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿದೆ. ಪುರಾಣದ ಪ್ರಕಾರ ಕಾವೇರಿಯು ನದಿಯ ರೂಪವನ್ನು ತಾಳಿ ತಲಕಾವೇರಿಯಿಂದ ಭಾಗಮಂಡಲಕ್ಕೆ ಬಂದು ಮುಂದೆ ಸಾಗುತ್ತಾ ಬಲಮುರಿ ಕ್ಷೇತ್ರವನ್ನು ತಲುಪುತ್ತಾಳೆ. ನಂತರ ಕಾವೇರಿಯು ಮುಂದಕ್ಕೆ ಸಾಗಿದಂತೆ ಅಲ್ಲಿ ನೆರೆದಿದ್ದ ಭಕ್ತರು ತಡೆಯಲೆತ್ನಿಸಿದಾಗ ಕಾವೇರಿಯ ರಭಸಕ್ಕೆ ಅಲ್ಲಿ ಸೇರಿದ್ದ ಮಹಿಳೆಯರ ಸೀರೆಯ ನೆರಿಗೆಗಳು ಹಿಂದಕ್ಕೆ ಸರಿಯತೊಡಗುತ್ತದೆ. ಅಂದಿನಿಂದ ಕೊಡಗಿನ ಮಹಿಳೆಯರು ನೆರಿಗೆಯನ್ನು ಹಿಂದೆ ಮಾಡಿಕೊಂಡು ಸೀರೆಯುಡಬೇಕೆಂದು ಕಾವೇರಿ ತಾಯಿಯು ಆಜ್ಞಾಪಿಸಿದಳೆಂದು ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಭಕ್ತರು ಕಾವೇರಿಯ ಹರಿವನ್ನು ತಡೆಯಲು ಯತ್ನಿಸಿದ್ದರಿಂದ ಕಾವೇರಿ ನದಿಯು ಬಲಕ್ಕೆ ತಿರುವನ್ನು ಪಡೆಯುತ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಲಮುರಿ ಎಂಬ ಹೆಸರು ಬಂದಿದೆ. ಬಲಮುರಿ ಕ್ಷೇತ್ರವು ಪ್ರಶಾಂತ ವಾತಾವರಣದಿಂದ ಕೂಡಿದ್ದು ಹಚ್ಚ ಹಸಿರಿನ ಪರಿಸರದಿಂದ ಕೂಡಿ ರಮಣೀಯ ತಾಣವಾಗಿದೆ. ಇಲ್ಲಿರುವ ಅಗಸ್ತ್ಯೇಶ್ವರ ಹಾಗೂ ಗಣಪತಿಯ ದರ್ಶನವನ್ನು ಪಡೆದು ಭಕ್ತರು ಧನ್ಯರಾಗುತ್ತಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಸುಪ್ರಸಿದ್ಧವಾದುದು ಶ್ರೀ ನರಸಿಂಹ ಕ್ಷೇತ್ರ. ಈ ಕ್ಷೇತ್ರವು ನರಸಿಂಹ ತೀರ್ಥವೆಂದು ಪ್ರಖ್ಯಾತಿ ಹೊಂದಿದೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀಪಾದರಾಜ ಗುರು ಸಾರ್ವಭೌಮರ ಮೂಲ ಪಾದುಕೆ ಇರುವ ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಒಂದು ವರದಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿದೆ ಸುಪ್ರಸಿದ್ಧ ಶ್ರೀ ನರಸಿಂಹ ಕ್ಷೇತ್ರ. ಶ್ರೀ ನರಸಿಂಹ ತೀರ್ಥವೆಂದು ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರದಲ್ಲಿ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀಪಾದರಾಜ ಗುರು ಸಾರ್ವಭೌಮರ ಮೂಲ ಬೃಂದಾವನವಿದೆ. ಶ್ರೀಪಾದರಾಜರು ಕರ್ನಾಟಕದ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಅಬ್ಬೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ಶ್ರೀ ಲಕ್ಷ್ಮೀನಾರಾಯಣ. ನಂತರ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಶ್ರೀಪಾದರಾಜರು ಎಂದು ಖ್ಯಾತಿ ಹೊಂದಿದರು. ನಂತರದಲ್ಲಿ ಅವರು ತಿರುಮಲ, ಶ್ರೀರಂಗಂ, ಕಂಚಿ ಅಂತಹ ಇನ್ನೆಷ್ಟೋ ದಿವ್ಯ ಕ್ಷೇತ್ರಗಳಲ್ಲಿ ಸಂಚರಿಸಿ ಕಡೆಗೆ ಇಂದಿನ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿರುವ ಮುಳಬಾಗಿಲಿನ ಈ ನರಸಿಂಹ ತೀರ್ಥ ಕ್ಷೇತ್ರದಲ್ಲಿ ನೆಲೆಸುತ್ತಾರೆ. ಶ್ರೀ ಪದ್ಮನಾಭ ತೀರ್ಥ ಮಠದ ಆಡಳಿತ ವಹಿಸಿಕೊಂಡ ಶ್ರೀಗಳು ಸಾವಿರಾರು ವಿದ್ಯಾರ್ಥಿಗಳಿಗೆ ವೇದಶಾಸ್ತ್ರಗಳನ್ನು ಬೋಧನೆ ಮಾಡುತ್ತಾರೆ. ನಂತರ ಅದು ಶ್ರೀಪಾದರಾಜ ಮಠ ಎಂದು ಪ್ರಸಿದ್ಧಿಯಾಗುತ್ತದೆ. ಶ್ರೀ ನರಸಿಂಹ ತೀರ್ಥವೆಂದು ಕರೆಯಲ್ಪಡುವ ಈ ಸ್ಥಳದಲ್ಲಿ ಶ್ರೀ ಅಕ್ಷೋಭ್ಯ ತೀರ್ಥರು ಅಂಗಾರದಲ್ಲಿ ಬರೆದ ಶ್ರೀ ಯೋಗ ನರಸಿಂಹ ಸ್ವಾಮಿಯನ್ನು ಸ್ವಯಂ ವ್ಯಕ್ತವಾಗುವಂತೆ ಶ್ರೀಪಾದರಾಜರು ಅರ್ಚಿಸಿ ಆರಾಧಿಸಿರುತ್ತಾರೆ. ಇಲ್ಲಿನ ನರಸಿಂಹ ತೀರ್ಥದ ವಿಶೇಷತೆ ಏನೆಂದರೆ, ಒಮ್ಮೆ ಶ್ರೀಪಾದರಾಜರು ಗಂಗಾ ಸ್ನಾನವನ್ನು ಆಚರಿಸಬೇಕೆಂದು ಬಯಸಿದ್ದರು. ಆದರೆ ವೃದ್ಧಾಪ್ಯದ ಕಾರಣದಿಂದಾಗಿ ಪ್ರಯಾಣ ನಡೆಸಲು ಸಾಧ್ಯವಾಗಲಿಲ್ಲ. ಅದರಿಂದಾಗಿ ಶ್ರೀಪಾದರಾಜರ ಪ್ರಾರ್ಥನೆಯ ಮೇರೆಗೆ ಗಂಗಾ ಮಾತೆಯು ಸಾಕ್ಷಾತ್ಕರಿಸಿ ಮುಳುಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನೆಲೆಸುವುದಾಗಿ ತಿಳಿಸುತ್ತಾಳೆ. ಅಲ್ಲಿಂದೀಚೆಗೆ ಈ ನರಸಿಂಹ ತೀರ್ಥದಲ್ಲಿ ಪುಣ್ಯ ಸ್ನಾನವನ್ನಾಚರಿಸಿದರೆ ಅದು ಗಂಗಾ ಸ್ನಾನಕ್ಕೆ ಸಮಾನ ಎಂದು ಭಕ್ತರು ನಂಬುತ್ತಾರೆ. ಶ್ರೀಪಾದರಾಜರ ಶಿಷ್ಯರಾದ ಶ್ರೀ ವ್ಯಾಸರಾಯರು ಸಹ ಇಲ್ಲಿಯೇ ವೇದಾಂತಗಳನ್ನು ಅಭ್ಯಾಸ ಮಾಡಿ ಮಠ ಪರಂಪರೆಯನ್ನು ಆರಂಭಿಸಿದವರಾಗಿದ್ದು, ಅವರು ಅಭ್ಯಾಸ ಮಾಡುತ್ತಿದ್ದ ಗುಹೆಯನ್ನು ಶ್ರೀಪಾದರಾಜ ಮಠದ ಪರಿಸರದಲ್ಲಿ ಕಾಣಬಹುದಾಗಿದೆ. ಶ್ರೀಪಾದರಾಜರ ಮೂಲ ಬೃಂದಾವನದ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಸಾಳ್ವ ನರಸಿಂಹನು ಶ್ರೀಪಾದರಾಜರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಂಭ್ರಮಿಸಿದ ಐತಿಹ್ಯವು ಜನಜನಿತವಾಗಿದೆ. ಧ್ರುವಾಂಶ ಸಂಭೂತರಾದ ಶ್ರೀಪಾದರಾಜರು ಅನೇಕ ಕನ್ನಡ ಶ್ಲೋಕಗಳನ್ನು ರಚಿಸಿದ್ದಾರೆ. ದ್ವೈತ ತತ್ವಶಾಸ್ತ್ರ, ಹಲವಾರು ಗಮನಾರ್ಹ ಕೃತಿಗಳು ಮತ್ತು ಹರಿದಾಸ ಸಾಹಿತ್ಯದಲ್ಲಿ ಅವರ ಕೊಡುಗೆಗಳು ಅಪಾರ. 1504ರಲ್ಲಿ ಶ್ರೀಪಾದರಾಜರು ತಮ್ಮ ಶಿಷ್ಯರಲ್ಲಿ ಒಬ್ಬರನ್ನು ಉತ್ತರಾಧಿಕಾರಿಯಾಗಿ ಆರಿಸಿಕೊಂಡು
ಶ್ರೀ ಹಯಗ್ರೀವ ತೀರ್ಥ ಎಂದು ಹೆಸರಿಸುತ್ತಾರೆ. ನಂತರದಲ್ಲಿ ಇಲ್ಲಿಯೇ ಬೃಂದಾವನಸ್ಥರಾಗುತ್ತಾರೆ. ಪ್ರತಿ ವರ್ಷ ಜ್ಯೇಷ್ಠ ಶುದ್ಧ ತ್ರಯೋದಶಿ, ಚತುರ್ದಶಿ ಮತ್ತು ಹುಣ್ಣಿಮೆಯ ದಿನ ಶ್ರೀಪಾದರಾಜರ ಆರಾಧನಾ ಮಹೋತ್ಸವವನ್ನು ವೈಭವೋಪೇತವಾಗಿ ಆಚರಿಸಲಾಗುತ್ತದೆ. ಮಧ್ಯಾರಾಧನೆಯ ದಿನದಂದು ಶ್ರೀ ನರಸಿಂಹದೇವರ ರಥೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸುತ್ತಾರೆ. ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.